ಆ ತರ ಉದ್ದೇಶ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೆ ಯೋಜನೆಯನ್ನು ನಿಲ್ಲಿಸೋ ವಿಚಾರ ಇಲ್ಲಿಲ್ಲ. ನಮಗೂ ಕೂಡ ಸ್ಟೇಟ್ ಕಮಿಟಿಯಲ್ಲಿ ಕೊಟ್ಟರು ಮಾರ್ಗದರ್ಶನದಲ್ಲಿ ಅದರಲ್ಲಿ ಮಿಸ್ಯೂಸ್ ಆಗಬಾರ್ದು, ನಿಜವಾದ ಫಲಾನುಭವಿಗೆ ಸೇರ್ಬೇಕು. ಹಂಗಂತೇಳಿ ಅವ್ರ ಮರಣ ಹೊಂದಿದ್ರೆ ಆ ಕುಟುಂಬಕ್ಕೆ ಗೃಹಲಕ್ಷ್ಮಿ ಹೋಗಲ್ಲ ಅಂತ ಅಲ್ಲ. ಅದ್ರ ನೆಕ್ಸ್ಟ್ ಯಾರಿಗೂ ಸೇರ್ಬೇಕು ಅಂತ ಅದಕ್ಕೆ ಒಂದು 8 ಪಾಯಿಂಟ್ಗಳ ಮಾನದಂಡವನ್ನ ಸರ್ಕಾರದಲ್ಲಿ ಚರ್ಚೆ ಆಗ್ತಿದೆ. ಅದು ಯಾವ ರೀತಿ ಅರ್ಜಿ ತಗೋಬೇಕು, ಅವರ ಭಾವಚಿತ್ರಗಳು, ಅವ್ರ ಹೆಸರುಗಳು, ಅವ್ರಿಗೆ ಏನ್ ಸಂಬಂಧ, ಅಕಸ್ಮಾತ್ ಹಿಂದೆ ಗೃಹ ಲಕ್ಷ್ಮಿಯಲ್ಲಿ ಹಣ ಪಡಿತಾ ಇದ್ದಂತವ್ರು ಫಲಾನುಭವಿ ಅದ್ರಲ್ಲಿ ನಾಮಿನಿ ಇದ್ರೆ ಆ ನಾಮಿನಿಗೆ ಹೋಗ್ಬೇಕಾ, ಈ ತರ ಅನೇಕ ಮಾನದಂಡ ಗುರ್ಸಿ ಅದನ್ನ ಮಾರ್ಪಾಟ್ ಮಾಡಿ ಮಾಡೋಂತ ವಿಚಾರ ಸರ್ಕಾರದ ಮುಂದೆ ನಡೀತಾ ಇದೆ. ಹಾಗಾಗಿ ಆ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದುವರೆಗೂ 14.5 ಕೋಟಿ 14 ಕೋಟಿ 5 ಲಕ್ಷ 50 ಲಕ್ಷ. ಇದು 14.69 ಕೋಟಿ ಅನ್ನಭಾಗ್ಯ ಯೋಜನೆ ಸರ್. ಶಕ್ತಿಯಲ್ಲಿ 15 ಕೋಟಿ 40 ಲಕ್ಷ, ಯುವ ನಿಧಿಯಲ್ಲಿ 75 ಲಕ್ಷ, ಗೃಹ ಜ್ಯೋತಿಯಲ್ಲಿ 14 ಕೋಟಿ 5 ಲಕ್ಷ, ಗೃಹಲಕ್ಷ್ಮಿಯಲ್ಲಿ 56 ಕೋಟಿ 4 ಲಕ್ಷ. ಒಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿಯಲ್ಲಿ ಈ ಯೋಜನೆ ಪ್ರಾರಂಭ ಆದಾಗಿಂದ 56 ಕೋಟಿ 4 ಲಕ್ಷ ರೂಪಾಯಿ ತಿಂಗಳಿಗೆ ಸರಾಸರಿಯಾಗಿ ಒಂದು ತಿಂಗಳಿಗೆ ಸರಾಸರಿಯಾಗಿ ಈ ಯೋಜನೆ ಫಲಾನುಭವಿಗಳಿಗೆ ತಲುಪಿದೆ ಒಂದು ತಿಂಗಳಿಗೆ. ಅದೇ ರೀತಿ ಗೃಹ ಜ್ಯೋತಿಯಲ್ಲಿ 14 ಕೋಟಿ 5 ಲಕ್ಷ ಫಲಾನುಭವಿಗಳಿಗೆ ತಲುಪಿದೆ. ಅನ್ನಭಾಗ್ಯದಲ್ಲಿ 14 ಕೋಟಿ 69 ಲಕ್ಷ ರೂಪಾಯಿ ಹೊತ್ತು ಆಹಾರ ಧಾನ್ಯಗಳ ಫಲಾನುಭವಿಗಳಿಗೆ ನಮ್ಮ ಜಿಲ್ಲೆಯ ಅಂಕಿಅಂಶಗಳಿವೆ ಸೇರಿದೆ. ಶಕ್ತಿ ಯೋಜನೆಯಲ್ಲಿ ಏನು KSRTC ಬಸ್ಸಲ್ಲಿ ಓಡಾಡ್ತಾ ಇದ್ದಂತ ಮಹಿಳೆಯರಿಗೆ 15 ಕೋಟಿ 40 ಲಕ್ಷ ಒಂದು ತಿಂಗಳಿಗೆ ಸೇರಿ. ನಾನು ಹೇಳ್ತಿರೋದೆಲ್ಲಾನು ಡಾಟಾ ಒಂದು ತಿಂಗಳಿಗೆ. ಹೀಗಾಗಿ ಒಟ್ಟಾರೆಯಾಗಿ 3092 ಕೋಟಿ ರೂಪಾಯಿ ಫಲಾನುಭವಿಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಸೇರಿದ್ರು. ಹಾಗಾಗಿ ಇದು ಅಂಕಿಅಂಶಗಳು ಪ್ರತಿ ಯೋಜನಾವಾರು ಇಷ್ಟು ನಡೆದಿದೆ. ಜೊತೆಗೆ ಅದರಲ್ಲಿ ಏನು ಇನ್ನೊಂದನ್ನ ಈ ಸಾರಿ ಒಂದು ಸಂತೋಷದ ವಿಚಾರ ಏನು ಅಂತಂದ್ರೆ ಇದುವರೆಗೂ ಶಾಲಾ ವಿದ್ಯಾರ್ಥಿನಿಯರಿಗೆ ಮಾತ್ರ ಫ್ರೀ ಟ್ರಾವೆಲ್ ಇತ್ತು ಬಸ್ಗಳಲ್ಲಿ, ಸರ್ಕಾರಿ ಬಸ್ಗಳಲ್ಲಿ. ಈಗೇನಾಗಿದೆ, ಮುಖ್ಯಮಂತ್ರಿಗಳು ಅಧಿಕಾರ ವಹಿಸ್ಕೊಂಡ 3ನೇ ದಿನಾನೇ ವಿದ್ಯಾರ್ಥಿಗಳು ಕೂಡ ಫ್ರೀ ಬಸ್ಸು ಅದ್ರ ಬಗ್ಗೆ KSRTC DC ಅವರು ಕೂಡ ಇಷ್ಟೊತ್ತು ವರದಿಗಳು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಅದೇನೋ ಅವ್ರ ಕಾನೂನು ರೀತಿ ಇದೆ, ವಿದ್ಯಾರ್ಥಿಗಳು ಫ್ರೀ ಮಾಡೋದಕ್ಕೆ ನಾವು ಈಗಾಗಲೇ ಸರ್ಕಾರಕ್ಕೆ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಕೃತಜ್ಞತೆಗಳನ್ನ ನಮ್ಮ ಸಭೆ ಮುಖಾಂತರ ನಾವು ಅವರಿಗೆ ಇವತ್ತು ಕೃತಜ್ಞತೆ ಅರ್ಪಿಸಲಿಕ್ಕೆ ಬಯಸ್ತೇನೆ. ಹಾಗಾಗಿ ಒಟ್ಟಾರೆಯಾಗಿ ಈ ಎಲ್ಲಾ ಯೋಜನೆಗಳು ಸರ್ಕಾರದಿಂದ ಬಹಳ ಅತ್ಯುತ್ತಮವಾಗಿ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಎಲ್ಲ ಅಧಿಕಾರಿಗಳು, ಎಲ್ಲ ತಾಲೂಕು ಅಧ್ಯಕ್ಷರುಗಳು, ತಾಲೂಕು EOಗಳು ಎಲ್ಲರ ಸಹಕಾರದಿಂದ ತುಂಬಾ ಯಶಸ್ವಿಯಾಗಿ